ಚಿತ್ರದ ಹೀರೋ ಜಾಕ್ ಒಬ್ಬ ಟ್ರಾವೆಲರ್. ಈತ ಪ್ಯಾರಿಸ್ಗೆ ಟ್ರಿಪ್ಗೆ ಅಂತ ಹೋಗಿದ್ದಾಗ ಇವನ ಮೊಬೈಲ್, ವ್ಯಾಲೆಟ್ ಹಾಗೂ ವ್ಯಾಲ್ಯೂಯಬಲ್ ಐಟಮ್ಸ್ ಗಳನ್ನ ಇಟ್ಟಿದ್ದ ಲಗೇಜ್ ಅನ್ನೇ ಯಾರೋ ಕಳ್ಳತನ ಮಾಡಿಬಿಡ್ತಾರೆ. ನಂತರ ಹೇಗಾದ್ರೂ ಮಾಡಿ ತಮ್ಮ ದೇಶಕ್ಕೆ ವಾಪಸ್ ಹೋಗ್ಬೇಕು ಅಂತ ದಾರಿಯಲ್ಲಿ ಬರ್ತಿದ್ದ ಗಾಡಿಗಳ ಬಳಿ ಲಿಫ್ಟ್ ಕೇಳ್ತಾ ಒಂದು ನಿಗೂಢವಾದ ಊರಿಗೆ ಬಂದು ಸೇರಿಕೊಳ್ತಾನೆ. ಆ ಊರಲ್ಲಿ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ದಾರಿಯಲ್ಲಿ ಬರ್ತಿದ್ದ ಗಾಡಿಗಳನ್ನ ಅಡ್ಡ ಹಾಕಿ ಆ ಗಾಡಿಗಳಲ್ಲಿರುವ ಜನಗಳನ್ನ ತುಂಬಾನೇ ಭೀಕರವಾಗಿ ಕೊಂದು ನಂತರ ಅವರ ಡೆಡ್ ಬಾಡಿಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಕಿ ಹೋಗ್ತಿರ್ತಾನೆ. ಅಷ್ಟಕ್ಕೂ ಚಿತ್ರದ ಹೀರೋ ಜಾಕ್ ಯಾಕೆ ಆ ಊರಿಗೆ ಹೋದ? ಜಾಕ್ಗೆ ದಾರಿಯಲ್ಲಿ ಸಿಕ್ಕ ವೆರೋನಿಕಾ ಎಂಬ ಹುಡುಗಿಯ ಕಥೆ ಏನು? ಆ ಊರಲ್ಲಿ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ಕೊಲೆಗಳನ್ನ ಮಾಡ್ತಿರುವ ಆ ನಿಗೂಢ ಕೊಲೆಗಾರ ಯಾರು? ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನೀವ್ಯಾರು ಕೂಡ ಗೆಸ್ಸೆ ಮಾಡಿರದ ಅಲ್ಟಿಮೇಟ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು 2015ರಲ್ಲಿ ಬಿಡುಗಡೆಯಾಗಿದ್ದ ರೋಡ್ ಗೇಮ್ಸ್ ಎಂಬ ಹಾಲಿವುಡ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ ನಲ್ಲಿ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ನನ್ನ ನೋಡ್ತೀವಿ. ಆತ ತನ್ನ ಕಾರಿನಲ್ಲಿದ್ದ ಒಂದು ಡೆಡ್ ಬಾಡಿಯನ್ನ ಹೊರಗಡೆ ತೆಗೆದು ಅದನ್ನ ತುಂಡು ತುಂಡಾಗಿ ಕತ್ತರಿಸಿ ನಂತರ ಯಾರಿಗೂ ಗೊತ್ತಾಗದ ಹಾಗೆ ಹೂತು ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋ ಜಾಕ್ ನನ್ನ ನೋಡ್ತೀವಿ. ಈತ ಮೂಲತಃ ಇಂಗ್ಲೆಂಡಿನ ಪ್ರಜೆಯಾಗಿರ್ತಾನೆ. ಫ್ರಾನ್ಸ್ಗೆ ಟ್ರಿಪ್ಗೆ ಅಂತ ಬಂದಿದ್ದಾಗ ಇವನ ಮೊಬೈಲ್, ವ್ಯಾಲೆಟ್ ಹಾಗೂ ವ್ಯಾಲ್ಯೂಬಲ್ ಐಟಮ್ಸ್ ಇದ್ದ ಬ್ಯಾಗ್ ಅನ್ನೇ ಯಾರೋ ಕಳ್ಳತನ ಮಾಡಿಬಿಟ್ಟಿರ್ತಾರೆ. ಜಾಕ್ ಬಳಿ ಈಗ ತನ್ನ ಪಾಸ್ಪೋರ್ಟ್ ಅನ್ನ ಬಿಟ್ರೆ ಬೇರೆ ಏನು ಕೂಡ ಇರೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಲಗೇಜ್ ಕಳ್ಳತನ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ರಸ್ತೆಯಲ್ಲಿ ಬರ್ತಿದ್ದ ವೆಹಿಕಲ್ ಗಳಿಗೆ ಕೈ ಅಡ್ಡ ಹಾಕಿ ಡ್ರಾಪ್ ಕೇಳ್ತಿರ್ತಾನೆ. ಆದ್ರೆ ತುಂಬಾ ಹೊತ್ತಾದರೂ ಕೂಡ ಯಾವ ಗಾಡಿಗಳು ಕೂಡ ಸ್ಟಾಪ್ ಮಾಡೋದೇ ಇಲ್ಲ. ಆಗಲೇ ಅವನ ಹಿಂದೆ ರಸ್ತೆಯಲ್ಲಿ ಲಿಫ್ಟ್ ಕೇಳುವ ಅಪರಿಚಿತ ವ್ಯಕ್ತಿಗಳಿಗೆ ಲಿಫ್ಟ್ ಕೊಡಬೇಡಿ ಅಂತ ಫ್ರೆಂಚ್ ಭಾಷೆಯಲ್ಲಿ ಬರೆದಿರುವ ಸೈನ್ ಬೋರ್ಡ್ ಅನ್ನ ನೋಡ್ತೀವಿ. ಜಾಕ್ಗೆ ಫ್ರೆಂಚ್ ಭಾಷೆ ಬಾರದ ಕಾರಣ ಈತ ಅದೇ ಬೋರ್ಡ್ ನ ಮುಂದೆ ನಿಂತು ಲಿಫ್ಟ್ ಅನ್ನ ಕೇಳ್ತಿರ್ತಾನೆ. ಬೇರೆ ದಾರಿ ಇಲ್ಲದೆ ಅಲ್ಲಿಂದ ಮುಂದೆ ನಡೆದುಕೊಂಡು ಬರ್ತಿದ್ದಾಗ ಸ್ವಲ್ಪ ದೂರದಲ್ಲಿ ಬರ್ತಿದ್ದ ಒಂದು ಕಾರಿನ ಒಳಗಡೆ ಒಬ್ಬಳು ಹುಡುಗಿ ಹಾಗೂ ಹುಡುಗ ಕಿತ್ತಾಡ್ತಿರೋದನ್ನ ನೋಡ್ತಾನೆ. ಆ ಹುಡುಗ ತನ್ನ ಕಾರನ್ನ ಪಕ್ಕಕ್ಕೆ ಪಾರ್ಕ್ ಮಾಡಿ ಆ ಹುಡುಗಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಇದನ್ನ ನೋಡಿದ ಜಾಕ್ ತಕ್ಷಣವೇ ಅಲ್ಲಿಗೆ ಓಡಿ ಹೋಗಿ ಆ ಹುಡುಗನನ್ನ ಹೊರಗಡೆ ಎಳೆದು ಸರಿಯಾಗಿ ಹೊಡೆದು ಬಿಡುತ್ತಾನೆ. ಇದರಿಂದ ಕೋಪಗೊಂಡ ಆ ಹುಡುಗ ಜಾಕ್ಗೆ ಫ್ರೆಂಚ್ ಭಾಷೆಯಲ್ಲಿ ಏನನ್ನೋ ಹೇಳ್ತಾನೆ. ಆದ್ರೆ ಜಾಕ್ಗೆ ಆತ ಏನು ಹೇಳ್ದ ಅಂತಾನೆ ಅರ್ಥ ಆಗೋದಿಲ್ಲ. ಆ ಹುಡುಗ ಅಲ್ಲಿಂದ ಹೋದ ನಂತರ ನೀವಿಬ್ರು ಯಾಕೆ ಕಿತ್ತಾಡ್ತಿದ್ರಿ ಅಂತ ಕೇಳಿದಾಗ ಆ ಹುಡುಗಿ ಹೇಳೋದೇನಂದ್ರೆ, ನನ್ನ ಹೆಸರು ವೆರೋನಿಕಾ, ನಾವಿಬ್ಬರು ಹಲವು ವರ್ಷಗಳಿಂದ ಪ್ರೀತಿ ಮಾಡ್ತಿದ್ವಿ. ಇಬ್ಬರ ಮನೆಯಲ್ಲಿ ಮದುವೆಗೆ ಒಪ್ಪದ ಕಾರಣ ಮನೆ ಬಿಟ್ಟು ಓಡಿ ಹೋಗೋಣ ಅಂತ ಹೊರಟಿದ್ವಿ. ಆದ್ರೆ ದಾರಿ ಮಧ್ಯದಲ್ಲಿ ಏನಾಯ್ತೋ ಗೊತ್ತಿಲ್ಲ, ನನ್ನ ಬಾಯ್ ಫ್ರೆಂಡ್ ಇದ್ದಕ್ಕಿದ್ದ ಹಾಗೆ ನನಗೆ ನಮ್ಮಪ್ಪ ಅಮ್ಮನೆ ಮುಖ್ಯ, ನಿನ್ನ ಜೊತೆ ಬ್ರೇಕಪ್ ಮಾಡಿಕೊಳ್ತಿದ್ದೀನಿ ಅಂತ ನನ್ನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ದ. ಅಷ್ಟರಲ್ಲೇ ನೀವು ಬಂದು ನನ್ನನ್ನ ಕಾಪಾಡಿದ್ರಿ ಅಂತ ಹೇಳ್ತಾಳೆ. ಇದಾದ ನಂತರ ಇಬ್ಬರು ರಸ್ತೆಯಲ್ಲಿ ಕೈ ಅಡ್ಡ ಹಾಕಿ ಲಿಫ್ಟ್ ಕೇಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಬಾರಿ ಕೂಡ ಯಾರು ಕೂಡ ಗಾಡಿಗಳನ್ನ ಸ್ಟಾಪ್ ಮಾಡೋದೇ ಇಲ್ಲ. ಇದನ್ನ ನೋಡಿದ ಜಾಕ್ಗೆ ತುಂಬಾನೇ ಫ್ರಸ್ಟ್ರೇಟ್ ಆಗುತ್ತೆ. ನಾನು ಈ ರೀತಿಯ ವಿಚಿತ್ರವಾದ ಊರನ್ನ ಎಲ್ಲೂ ಕೂಡ ನೋಡೇ ಇಲ್ಲ. ರಸ್ತೆಯಲ್ಲಿ ನಿಂತು ಸಹಾಯ ಕೇಳ್ತಿರುವ ನಮಗೆ ಯಾರು ಕೂಡ ಸಹಾಯ ಮಾಡೋದಕ್ಕೇನೆ ಮುಂದೆ ಬರ್ತಿಲ್ವಲ್ಲ ಅಂತ ರೇಗ್ತಾನೆ. ಅದಕ್ಕೆ ವೆರೋನಿಕಾ ಹೇಳೋದೇನಂದ್ರೆ, ಈ ಪ್ರದೇಶದ ಸುತ್ತಮುತ್ತ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಇದ್ದಾನೆ ಅಂತ ಎಲ್ಲರೂ ನಂಬಿದ್ದಾರೆ. ಆತ ಲಿಫ್ಟ್ ಕೇಳುವ ನೆಪ ಮಾಡಿ ರಸ್ತೆಯಲ್ಲಿ ಗಾಡಿಗಳನ್ನ ಅಡ್ಡ ಹಾಕಿ ಅದರಲ್ಲಿರುವ ಜನಗಳನ್ನ ತುಂಬಾನೇ ಬರ್ಬರವಾಗಿ ಕೊಲೆ ಮಾಡ್ತಿದ್ದಾನೆ. ನಂತರ ವಿಕ್ಟಿಮ್ಸ್ ಗಳ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಎಸೆದು ಹೋಗ್ತಿದ್ದಾನಂತೆ. ಹೀಗೆ ಮತ್ತಷ್ಟು ಗಂಟೆಗಳು ಕಳೆದು ರಾತ್ರಿ ಆದರೂ ಕೂಡ ಯಾವ ವೆಹಿಕಲ್ ಗಳು ಕೂಡ ಇವರಿಗೆ ಲಿಫ್ಟ್ ಕೊಡೋದೇ ಇಲ್ಲ. ಈಗ ಬೇರೆ ದಾರಿ ಇಲ್ಲದೆ ಆ ರಾತ್ರಿಯನ್ನ ಅಲ್ಲೇ ಕಳೆಯೋದಕ್ಕೆ ನಿರ್ಧಾರ ಮಾಡಿ ರಸ್ತೆ ಪಕ್ಕದಲ್ಲಿ ಒಂದು ಕ್ಯಾಂಪ್ ಫೈರ್ ಅನ್ನ ಹಾಕಿಕೊಂಡು ಇಬ್ಬರು ಮಾತನಾಡುತ್ತಾ ಕೂರ್ತಾರೆ. ಜಾಕ್ ವೆರೋನಿಕಳ ಬಗ್ಗೆ ವಿಚಾರಿಸಿದಾಗ ಆಕೆ, ನಾನೊಬ್ಬಳು ಅನಾಥೆ, ನನಗೆ ಟ್ರಾವೆಲಿಂಗ್ ಮಾಡೋದಂದ್ರೆ ತುಂಬಾನೇ ಇಷ್ಟ, ಆದ್ರೆ ಈ ಮಧ್ಯ ನಾನೇ ಪ್ರೀತಿ ಪ್ರೇಮ ಅಂತ ನನ್ನ ಟೈಮ್ ಅನ್ನ ವೇಸ್ಟ್ ಮಾಡಿಬಿಟ್ಟೆ ಅಂತ ರಿಗ್ರೆಟ್ ಮಾಡ್ತಾಳೆ. ನಂತರ ತಾನು ಇತ್ತೀಚೆಗೆ ಪ್ರಾಕ್ಟೀಸ್ ಮಾಡ್ತಿರುವ ತನ್ನ ಹೊಸ ಸಿಗ್ನೇಚರ್ ಅನ್ನ ಒಂದು ಪೇಪರ್ ನ ಮೇಲೆ ಬರೆದು ಜಾಕ್ಗೆ ತೋರಿಸ್ತಾಳೆ. ಮರುದಿನ ಬೆಳಿಗ್ಗೆ ಜಾಕ್ಗೆ ಎಚ್ಚರವಾದಾಗ ನೋಡಿದ್ರೆ ವೆರೋನಿಕಾ ಇರೋದೇ ಇಲ್ಲ. ಆಕೆ ಎಲ್ಲಿಗೆ ಹೋದಳು ಅಂತ ಸುತ್ತಮುತ್ತ ನೋಡ್ತಿದ್ದಾಗ ಅಲ್ಲೇ ಹತ್ತಿರದಲ್ಲಿದ್ದ ಲೇಕ್ ನಲ್ಲಿ ಆಕೆ ಸ್ವಿಮ್ಮಿಂಗ್ ಮಾಡ್ತಿರ್ತಾಳೆ. ನಂತರ ಜಾಕ್ ಕೂಡ ಸ್ನಾನ ಮಾಡಿ ಅಲ್ಲಿಂದ ಹೊರಟು ರಸ್ತೆಗೆ ಬಂದು ಮತ್ತೆ ಲಿಫ್ಟ್ ಕೇಳೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಒಂದು ಕಾರ್ ಬಂದಾಗ ಕಡಿಯೋದಕ್ಕೆ ಟ್ರೈ ಮಾಡೋಣ ಅಂತ ಜಾಕ್ ಕೈಯನ್ನ ಅಡ್ಡ ಹಾಕ್ತಾನೆ. ಆಗ ಕಾರಿನಲ್ಲಿ ಬರ್ತಿದ್ದ ಗ್ರಿಜರ್ಡ್ ಎಂಬ ವ್ಯಕ್ತಿ ಕಾರನ್ನ ಸ್ಟಾಪ್ ಮಾಡ್ತಾನೆ. ಇದನ್ನ ನೋಡಿದ ವೆರೋನಿಕಾ ಹಾಗೂ ಜಾಕ್ಗೆ ತುಂಬಾನೇ ಖುಷಿಯಾಗುತ್ತೆ. ಗ್ರಿಜರ್ಡ್ ಇವರಿಬ್ಬರನ್ನ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಅಲ್ಲಿಂದ ಹೊರಡ್ತಾನೆ. ಗ್ರಿಜರ್ಡ್ ಕ್ಯಾಶುಯಲ್ ಆಗಿ ಮಾತನಾಡ್ತಾ ಜಾಕ್ಗೆ, ನೀವಿಬ್ಬರು ಲವರ್ಸ್ ಅಂತ ಕೇಳ್ತಾನೆ. ಅದಕ್ಕೆ ಜಾಕ್ ಇಲ್ಲ ಅಂತ ನಿನ್ನೆಯಿಂದ ನಡೆದ ಎಲ್ಲವನ್ನ ಹೇಳ್ತಾನೆ. ನಿಮ್ಮಿಬ್ಬರಿಗೆ ಯಾವುದೇ ತೊಂದರೆ ಇಲ್ಲ ಅಂದ್ರೆ ಇಲ್ಲಿ ಹತ್ತಿರದಲ್ಲಿರುವ ನಮ್ಮ ಮನೆಗೆ ಬನ್ನಿ, ಇಬ್ಬರು ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ನಾಳೆ ಬೆಳಿಗ್ಗೆ ನೀವು ಹೋಗಬೇಕಾಗಿರುವ ಜಾಗಕ್ಕೆ ಹೊರಡುವಿರಂತೆ, ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಇವರಿಬ್ಬರನ್ನ ಕರೆದುಕೊಂಡು ತನ್ನ ಬಂಗಲೆಗೆ ಬರ್ತಾನೆ. ಮನೆಯಲ್ಲಿದ್ದ ಗ್ರಿಜರ್ಡ್ ನ ಹೆಂಡತಿ ಮೇರಿ ಇವರಿಬ್ಬರನ್ನ ವೆಲ್ಕಮ್ ಮಾಡಿಕೊಳ್ತಾಳೆ. ಇಬ್ಬರು
ಫ್ರೆಶ್ ಅಪ್ ಆಗಿ ಊಟ ಮಾಡಿದ ನಂತರ ತುಂಬಾನೇ ಟಯರ್ಡ್ ಆಗಿದ್ದ ಕಾರಣ ಬೇರೆ ಬೇರೆ ರೂಮ್ ಗಳಿಗೆ ಹೋಗಿ ಮಲಗಿಕೊಳ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ಗಂಟೆಗಳ ನಂತರ ಅಂದ್ರೆ ಆ ದಿನ ಸಾಯಂಕಾಲ ಜಾಕ್ಗೆ ಎಚ್ಚರವಾಗುತ್ತೆ. ಆ ಬಂಗಲೆಯನ್ನೆಲ್ಲ ನೋಡ್ತಾ ಹಾಗೆ ಸುತ್ತಾಡ್ತಾ ಕಬೋರ್ಡ್ ನ ಒಳಗಡೆ ಇಟ್ಟಿದ್ದ ಒಂದಷ್ಟು ಫೋಟೋಸ್ ಗಳನ್ನ ನೋಡ್ತಾನೆ. ಆ ಫೋಟೋದಲ್ಲಿ ಗ್ರಿಜರ್ಡ್ ಹಾಗೂ ಮೇರಿ ಇಬ್ಬರು ಮಕ್ಕಳ ಜೊತೆ ನಿಂತು ಫೋಟೋ ತೆಗೆಸಿಕೊಂಡಿರ್ತಾರೆ. ಬಹುಶಃ ಅವರಿಬ್ಬರು ಗ್ರಿಜರ್ಡ್ ಹಾಗೂ ಮೇರಿಯ ಮಕ್ಕಳಿರಬೇಕು ಅಂತ ಅಂದುಕೊಳ್ತಾನೆ. ಮತ್ತೊಂದು ಕಡೆ ವೆರೋನಿಕಾ ಒಂದು ವಿಷಯವನ್ನ ಅಬ್ಸರ್ವ್ ಮಾಡಿರ್ತಾಳೆ. ಇವರಿಬ್ಬರು ಮನೆಗೆ ಬಂದಾಗಿನಿಂದ ಗ್ರಿಜರ್ಡ್ ತುಂಬಾನೇ ಕ್ಯಾಶುವಲ್ ಆಗಿ ಮಾತನಾಡ್ತಿದ್ರೆ ಅವನ ಹೆಂಡತಿ ಮೇರಿ ಮಾತ್ರ ವಿಚಿತ್ರ ವರ್ತಿಸುತ್ತಾ ಆಗಾಗ ಕೋಪ ಮಾಡಿಕೊಳ್ತಿರೋದನ್ನ ಆಕೆ ಗಮನಿಸಿರ್ತಾಳೆ. ನಂತರ ಜಾಕ್ ಹಾಗೂ ವೆರೋನಿಕಾ ಆ ಬಂಗಲೆಯಿಂದ ಹೊರಗಡೆ ಬಂದು ಮಾತನಾಡುತ್ತಾ ಕೂರ್ತಾರೆ. ನೀನೊಬ್ಬಳು ಅನಾಥೆ ಅಂತ ಹೇಳಿದ್ದೆ ಅಲ್ವಾ, ನಿಮ್ಮ ಫ್ಯಾಮಿಲಿಯವರು ಯಾರು ಇಲ್ವಾ, ಅಷ್ಟಕ್ಕೂ ನಿಮ್ಮ ಫ್ಯಾಮಿಲಿಗೆ ಏನಾಯ್ತು ಅಂತ ವಿಚಾರಿಸಿದಾಗ ವೆರೋನಿಕಾ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ನ ತಮ್ಮನ ಜೊತೆ ಹೈಡ್ ಅಂಡ್ ಸೀಕ್ ಆಟವಾಡ್ತಿದ್ದೆ. ನನ್ನ ತಮ್ಮ ಬಚ್ಚಿಟ್ಟುಕೊಳ್ಳೋದಕ್ಕೆ ಅಂತ ಹೋಗಿ ನಿಂತಿದ್ದ ಒಂದು ಲಾರಿಯ ವೀಲ್ ನ ಕೆಳಗಡೆ ಮಲಗಿಕೊಂಡಿದ್ದ. ನನ್ನ ತಮ್ಮ ಅಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಅಂತ ಗೊತ್ತಿಲ್ಲದೆ ಲಾರಿ ಡ್ರೈವರ್ ಅದನ್ನ ಮೂವ್ ಮಾಡಿಬಿಟ್ರು. ಲಾರಿಯ ಚಕ್ರದಡಿಯಲ್ಲಿ ಸಿಕ್ಕಿ ಹಾಕಿಕೊಂಡ ನನ್ನ ತಮ್ಮ ಆನ್ ದ ಸ್ಪಾಟ್ ಸತ್ತು ಹೋದ. ನನ್ನ ತಮ್ಮನ ಸಾವಿಗೆ ನಾನೇ ಕಾರಣ ಅಂತ ನನ್ನ ಅಪ್ಪ ಅಮ್ಮ ನನ್ನ ಜೊತೆ ಮಾತನಾಡೋದನ್ನೇ ಬಿಟ್ಟು ಬಿಟ್ರು. ನಂತರ ಅದೇ ಕೊರಗಿನಲ್ಲಿ ಇಬ್ಬರು ಕೂಡ ಸತ್ತು ಹೋದ್ರು. ಹೀಗೆ ಹೇಳುತ್ತಿರುವಾಗಲೇ ಜೋರಾಗಿ ಮಳೆ ಬಂದ ಕಾರಣ ತಕ್ಷಣ ಇಬ್ಬರು ಎದ್ದು ಮನೆ ಒಳಗಡೆ ಹೋದರೆ. ನಂತರ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದ ಗ್ರಿಜಾರ್ಡ್ ನನ್ನ ನೋಡಿದ ಜಾಕ್ ಅವನ ಬಳಿ ಹೋಗಿ ಕ್ಯಾಶುವಲ್ ಆಗಿ ಮಾತನಾಡ್ತಾ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ, ನಿಮ್ಮ ಮಕ್ಕಳು ಎಲ್ಲಿದ್ದಾರೆ ಅಂತ ವಿಚಾರಿಸ್ತಾನೆ. ಅದಕ್ಕೆ ಗ್ರಿಜರ್ಡ್ ನಗುತ್ತಾ ಏನೋ ಮಕ್ಕಳ, ನಮ್ಮಿಬ್ಬರಿಗೆ ಮಕ್ಕಳೇ ಇಲ್ಲ. ಈ ಬಂಗಲೆಯಲ್ಲಿ ಸದ್ಯಕ್ಕೆ ನಾನು ಹಾಗೂ ನನ್ನ ಹೆಂಡತಿ ಮಾತ್ರನೇ ಇರೋದು. ನಾವು ತೀರಿಕೊಂಡ ನಂತರ ಈ ಆಸ್ತಿಯನ್ನೆಲ್ಲ ಯಾರಿಗೆ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಜಾಕ್ ಹಾಗಾದ್ರೆ ಸ್ವಲ್ಪ ಸಮಯದ ಹಿಂದೆ ಫೋಟೋದಲ್ಲಿ ನೋಡಿದ ಆ ಇಬ್ಬರು ಮಕ್ಕಳು ಯಾರಿರಬಹುದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಜಾಕ್ ಅಲ್ಲಿಂದ ಹೊರಡೋದಕ್ಕೆ ಅಂತ ರೆಡಿಯಾಗಿ ವೆರೋನಿಕಾಳನ್ನ ಹುಡುಕಿದ್ರೆ ಆಕೆ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ. ವೆರೋನಿಕಾ ಎಲ್ಲಿ ಅಂತ ಗ್ರಿಜಾರ್ಡ್ ನನ್ನ ಕೇಳಿದಾಗ ಆಕೆ ಬೆಳಿಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲಿಂದ ಹೊರಟು ಹೋದ್ಲು. ಹೋಗುವಾಗ ಈ ಲೆಟರ್ ಅನ್ನ ನಿನಗೆ ಕೊಡೋದಕ್ಕೆ ಹೇಳಿದ್ದಾರೆ ಅಂತ ಒಂದು ಲೆಟರ್ ಅನ್ನ ಕೊಡ್ತಾನೆ. ಆ ಲೆಟರ್ ನಲ್ಲಿ ಅರ್ಜೆಂಟ್ ಆಗಿ ಕೆಲಸ ಬಂದ ಕಾರಣ ನಾನು ತಕ್ಷಣ ಹೊರಡ್ತಾ ಇದ್ದೀನಿ. ನೀವು ಕೂಡ ಎದ್ದು ಫ್ರೆಶ್ ಅಪ್ ಆಗಿ ನಿಮ್ಮ ದೇಶಕ್ಕೆ ಹೋಗಿ ಹುಷಾರಾಗಿ ರೀಚ್ ಆಗಿ ಅಂತ ಸಿಗ್ನೇಚರ್ ಹಾಕಿರ್ತಾಳೆ. ಇದನ್ನ ನೋಡಿದ ಜಾಕ್ಗೆ ಆಶ್ಚರ್ಯ ಆಗುತ್ತೆ. ಸರಿ ಅಂತ ಜಾಕ್ ಕೂಡ ರೆಡಿಯಾಗಿ ಅಲ್ಲಿಂದ ಹೊರಡ್ತಾನೆ. ದಾರಿಯಲ್ಲಿ ಹೋಗ್ತಾ ವೆರೋನಿಕಾ ಬರೆದಿದ್ದ ಆ ಲೆಟರ್ ಅನ್ನ ಮತ್ತೊಮ್ಮೆ ಓದ್ತಾನೆ. ಆ ಲೆಟರ್ ನೋಡಿದ ಜಾಕ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ವೆರೋನಿಕಾ ಈ ಹಿಂದೆ ಒಂದು ಲೆಟರ್ ನಲ್ಲಿ ತನ್ನ ಸಿಗ್ನೇಚರ್ ಅನ್ನ ಮಾಡಿಕೊಟ್ಟಿದ್ಲು ಅಲ್ವಾ. ತನ್ನ ಜೇಬಿನಲ್ಲಿದ್ದ ಆ ಪೇಪರ್ ಅನ್ನ ತೆಗೆದು ಈ ಲೆಟರ್ ನ ಜೊತೆ ಮ್ಯಾಚ್ ಮಾಡಿ ನೋಡಿದ್ರೆ ಎರಡು ಸಿಗ್ನೇಚರ್ ಗಳು ಕೂಡ ಬೇರೆ ಬೇರೆ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿದ ಜಾಕ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಹಾಗಾದ್ರೆ ಈ ಲೆಟರ್ ಅನ್ನ ಬರೆದಿರೋದು ವೆರೋನಿಕಾ ಅಲ್ಲ, ಗ್ರಿಜರ್ಡ್ ವೆರೋನಿಕಾಗೆ ಏನೋ ಮಾಡಿ ನನ್ನನ್ನ ಇಲ್ಲಿಂದ ಕಳುಹಿಸೋದಕ್ಕೆ ಈ ಲೆಟರ್ ಅನ್ನ ತಾನೇ ಬರ್ದಿರಬಹುದು ಅಂತ ಅಂದುಕೊಳ್ತಾನೆ. ಅದೇ ಸಮಯಕ್ಕೆ ಹಿಂದಿನಿಂದ ಬಂದ ಒಬ್ಬ ವ್ಯಕ್ತಿ ಜಾಕ್ ನ ಕುತ್ತಿಗೆಗೆ ಪ್ರಜ್ಞೆ ತಪ್ಪುವ ಒಂದು ಇಂಜೆಕ್ಷನ್ ಅನ್ನ ಚುಚ್ಚಿ ಬಿಡ್ತಾನೆ. ನಂತರ ಪ್ರಜ್ಞೆ ತಪ್ಪಿದ ಜಾಕ್ ನನ್ನ ತನ್ನ ಟ್ರಕ್ ನಲ್ಲಿ ಹಾಕಿಕೊಂಡು ಒಂದು ಹಳೆಯ ಫ್ಯಾಕ್ಟರಿಗೆ ಕರೆದುಕೊಂಡು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಜಾಕ್ಗೆ ಪ್ರಜ್ಞೆ ಬಂದಾಗ ಆ ಕಿಡ್ನಾಪರ್ ಇವನ ಕೈ ಕಾಲುಗಳನ್ನ ಹಾಗೂ ಬಾಯಿಯನ್ನ ಕೂಡ ಕಟ್ಟಿ ಹಾಕಿರ್ತಾನೆ. ಇವನನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿರುವ ಆ ಕಿಡ್ನಾಪರ್ ಯಾರು ಅಂತ ನೋಡಿದ್ರೆ ಶಾಕಿಂಗ್ಲಿ ವಯಸ್ಸಾಗಿರುವ ಥಾಮಸ್ ಎಂಬ ಒಬ್ಬ ವ್ಯಕ್ತಿ. ಯಾರ್ ನೀನು, ನನ್ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ಯಾ, ದಯವಿಟ್ಟು ನನ್ನನ್ನ ಇಲ್ಲಿಂದ ಹೊರಟು ಹೋಗೋದಕ್ಕೆ ಬಿಟ್ಟು ಬಿಡು ಅಂತ ಬೇಡಿಕೊಳ್ತಾನೆ. ಈತ ಕಿರುಚಾಡಿಕೊಳ್ತಿದ್ದ ಹಾಗೆ ಥಾಮಸ್ ಮತ್ತೆ ಅವನಿಗೆ ಸರಿಯಾಗಿ ಹೊಡೆದು ಅವನ ಕೈ ಕಾಲುಗಳನ್ನ ಕಟ್ಟಿ ಮತ್ತೆ ಅವನನ್ನ ತನ್ನ ಟ್ರಕ್ ನ ಒಳಗಡೆ ಹಾಕ್ತಾನೆ. ಇನ್ನೇನು ಜಾಕ್ಗೆ ಮತ್ತೆ ಪ್ರಜ್ಞೆ ತಪ್ಪುವ ಇಂಜೆಕ್ಷನ್ ಅನ್ನ ಚುಚ್ಚಬೇಕು ಅನ್ನುವಷ್ಟರಲ್ಲಿ ಕಿಚನ್ ನಿಂದ ತುಂಬಾನೇ ಜೋರಾಗಿ ಹೊಗೆ ಬರ್ತಿರೋದನ್ನ ನೋಡ್ತಾನೆ. ತಕ್ಷಣ ಒಳಗಡೆ ಹೋಗಿ ಸ್ಟವ್ ಅನ್ನ ಆಫ್ ಮಾಡಿ ವಾಪಸ್ ಬಂದು ನೋಡಿದ್ರೆ ಜಾಕ್ ತನ್ನ ಕೈ ಕಾಲುಗಳಿಗೆ ಕಟ್ಟಿದ್ದ ಟೇಪ್ ಅನ್ನ ಒಂದು ಬ್ಲೇಡ್ ನ ಸಹಾಯದಿಂದ ಕುಯ್ದು ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿರ್ತಾನೆ. ಹೀಗೆ ಜಾಕ್ ಥಾಮಸ್ ನ ಕೈಯಿಂದ ತಪ್ಪಿಸಿಕೊಂಡು ಮತ್ತೆ ವಾಪಸ್ ಗ್ರಿಜರ್ಡ್ ನ ಬಂಗಲೆಗೇನೆ ಬರ್ತಾನೆ. ಯಾಕಂದ್ರೆ ಆ ಗ್ರಿಜರ್ಡ್ ವೆರೋನಿಕಾಗೆ ಏನೋ ಮಾಡಿ ಆಕೆಯನ್ನ ಬಂಗಲೆಯಲ್ಲಿರುವ ಯಾವುದೋ ರೂಮ್ ನಲ್ಲಿ ಕೂಡಿ ಹಾಕಿರಬಹುದು ಅಂತ ಅಂದುಕೊಂಡಿರ್ತಾನೆ. ಇನ್ನೇನು ಆ ಬಂಗಲೆ ಒಳಗಡೆ ಹೋಗಬೇಕು ಅನ್ನುವಷ್ಟರಲ್ಲಿ ಗ್ರಿಜರ್ಡ್ ಹಾಗೂ ಅವನ ಹೆಂಡತಿ ಕಾರ್ ನಲ್ಲಿ ಎಲ್ಲಿಗೋ ಹೋಗುತ್ತಿರೋದನ್ನ ನೋಡ್ತಾನೆ. ಅವರಿಬ್ಬರು ಅಲ್ಲಿಂದ ಹೊರಡುತ್ತಿದ್ದ ಹಾಗೆ ಜಾಕ್ ಮೆಲ್ಲಗೆ ಮನೆಯ ಒಳಗಡೆ ಬಂದು ಎಲ್ಲ ರೂಮ್ ಗಳನ್ನ ಚೆಕ್ ಮಾಡ್ತಾನೆ. ಶಾಕಿಂಗ್ಲಿ ಈತ ಗೆಸ್ ಮಾಡಿದ ಹಾಗೇನೆ ಮನೆಯ ಮಹಡಿಯಲ್ಲಿದ್ದ ಒಂದು ಹಳೆಯ ರೂಮ್ ನ ಒಳಗಡೆ ವೆರೋನಿಕಳ ಕೈಕಾಲುಗಳನ್ನ ಹಾಗೂ ಆಕೆ ಬಾಯನ್ನ ಕಟ್ಟಿ ಕೂಡಿ ಹಾಕಲಾಗಿರುತ್ತೆ. ತಕ್ಷಣವೇ ಆಕೆ ಕೈಕಾಲುಗಳಿಗೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚಿ ಇಬ್ಬರು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅನ್ನುವಷ್ಟರಲ್ಲಿ ಹೊರಗಡೆ ಹೋಗಿದ್ದ ಗ್ರಿಜರ್ಡ್ ಹಾಗೂ ಅವನ ಹೆಂಡತಿ ವಾಪಸ್ ಬಂದು ಬಿಡ್ತಾರೆ.
ಮತ್ತಷ್ಟು ಹೆದರಿಕೊಂಡ ಇಬ್ಬರು ಅಲ್ಲೇ ಇದ್ದ ಒಂದು ಗನ್ ಅನ್ನ ತೆಗೆದುಕೊಂಡು ಮನೆಯ ಹಿಂದೆ ಪಾರ್ಕ್ ಮಾಡಿದ್ದ ಒಂದು ಕಾರ್ ನಲ್ಲಿ ಎಸ್ಕೇಪ್ ಆಗಿ ಬಿಡ್ತಾರೆ. ನಂತರ ಹೊರಗಡೆ ಕಾರಿನ ಶಬ್ದ ಆಯ್ತಲ್ಲ ಅಂತ ಮೇರಿ ಬಂದು ನೋಡಿದಾಗ ಜಾಕ್ ಹಾಗೂ ವೆರೋನಿಕಾ ತಪ್ಪಿಸಿಕೊಂಡು ಎಸ್ಕೇಪ್ ಆದ್ರು ಅಂತ ಗೊತ್ತಾಗುತ್ತೆ. ತಕ್ಷಣವೇ ಇವರಿಬ್ಬರು ಕೂಡ ತಮ್ಮ ಕಾರ್ ನಲ್ಲಿ ಅವರನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಾರನ್ನ ಹೇಗಾದ್ರೂ ಮಾಡಿ ಸ್ಟಾಪ್ ಮಾಡಬೇಕು ಅಂತ ಹಿಂದಿನಿಂದ ಗುದ್ದೋದಕ್ಕೆ ಶುರು ಮಾಡ್ತಾರೆ. ಕೊನೆಗೂ ಜಾಕ್ ಓಡಿಸುತ್ತಿದ್ದ ಕಾರ್ಗೆ ಆಕ್ಸಿಡೆಂಟ್ ಆಗಿ ಇಬ್ಬರಿಗೂ ತುಂಬಾನೇ ಗಾಯಗಳಾಗುತ್ತೆ. ಆದರೂ ಕೂಡ ಕಾರ್ನಿಂದ ಹೊರಗಡೆ ಬಂದ ವೆರೋನಿಕಾ ಹಾಗೂ ಜಾಕ್ ಅಲ್ಲಿಂದ ತಪ್ಪಿಸಿಕೊಂಡು ಒಂದು ಫ್ಯಾಕ್ಟರಿಗೆ ಬರ್ತಾರೆ. ತಾವೀಗ ಬಂದಿರುವ ಆ ಫ್ಯಾಕ್ಟರಿಯನ್ನ ನೋಡಿದ ಜಾಕ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಯಾಕಂದ್ರೆ ಈ ಜಾಕ್ ನನ್ನ ಈ ಹಿಂದೆ ಥಾಮಸ್ ಎಂಬ ಒಬ್ಬ ವಯಸ್ಸಾದ ವ್ಯಕ್ತಿ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದು ಇದೇ ಫ್ಯಾಕ್ಟರಿಗೇನೆ. ಇವರಿಬ್ಬರು ಹೆದರಿಕೊಂಡು ಮಾತನಾಡುತ್ತಿರುವಾಗಲೇ ಥಾಮಸ್ ಅಲ್ಲಿಗೆ ಬಂದು ಬಿಡ್ತಾನೆ. ತಕ್ಷಣವೇ ವೆರೋನಿಕಾ ತನ್ನ ಕೈಯಲ್ಲಿದ್ದ ಗನ್ ಅನ್ನ ಅವನಿಗೆ ಪಾಯಿಂಟ್ ಮಾಡ್ತಾಳೆ. ಆ ಥಾಮಸ್ ಹೆದರುತ್ತಾ ಹಿಂದೆ ಹಿಂದೆ ಹೋಗ್ತಿದ್ದಾಗ ಕಾಲು ಜಾರಿ ಒಂದು ಕಬ್ಬಿಣದ ರಾಡ್ ನ ಮೇಲೆ ಬಿದ್ದು ಬಿಡ್ತಾನೆ. ಆ ಕಬ್ಬಿಣದ ರಾಡ್ ಅವನ ಬೆನ್ನಿನ ಹಿಂಬದಿಯಿಂದ ಹೊಟ್ಟೆಯ ಮುಂಬದಿಗೆ ಪಾಸ್ ಆಗಿ ಬಿಡುತ್ತೆ. ಆದರೂ ಕೂಡ ವೆರೋನಿಕಾ ಮಾತ್ರ ಅಲ್ಲೇ ಇದ್ದ ಒಂದು ದೊಡ್ಡ ಚಾಕುವನ್ನ ತೆಗೆದುಕೊಂಡು ಥಾಮಸ್ ನ ಹೊಟ್ಟೆಗೆ ಭೀಕರವಾಗಿ ಚುಚ್ಚಿ ಸಾಯಿಸಿ ಬಿಡುತ್ತಾಳೆ. ಮತ್ತೊಂದು ಕಡೆ ಇವರಿಬ್ಬರನ್ನ ಚೇಸ್ ಮಾಡ್ತಿದ್ದ ಗ್ರಿಜರ್ಡ್ ಹಾಗೂ ಮೇರಿ ಆ ಹಳೆಯ ಫ್ಯಾಕ್ಟರಿಗೆ ಬಂದಾಗ ಚಿತ್ರದ ಅಲ್ಟಿಮೇಟ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ವೆರೋನಿಕಾ ಗ್ರಿಜರ್ಡ್ ಗೆ ಅಪ್ಪ ನಮ್ಮಿಬ್ಬರನ್ನ ಯಾಕೆ ಫಾಲೋ ಮಾಡ್ತಿದ್ಯಾ ಅಂತ ಜೋರಾಗಿ ಕಿರುಚಿ ಬಿಡ್ತಾಳೆ. ಹೌದು ಸ್ನೇಹಿತರೆ, ಈ ವೆರೋನಿಕಾ ಗ್ರಿಜರ್ಡ್ ಹಾಗೂ ಮೇರಿಯ ಮಗಳು. ಅಷ್ಟಕ್ಕೂ ಆ ಊರಿನಲ್ಲಿ ಲಿಫ್ಟ್ ಕೇಳುವ ನೆಪ ಮಾಡಿ ಕಾರಿನಲ್ಲಿದ್ದವರನ್ನ ಕೊಲೆ ಮಾಡ್ತಿದ್ದ ಆ ಸೀರಿಯಲ್ ಸೈಕೋ ಕಿಲ್ಲರ್ ಬೇರೆ ಯಾರು ಅಲ್ಲ, ಅದು ಈ ವೆರೋನಿಕಾನೇ. ಈಕೆ ಜಾಕ್ ನನ್ನ ಮೀಟ್ ಆದಾಗಿನಿಂದಲೇ ಆತ ನಂಬುವ ಹಾಗೆ ಒಂದೊಂದೇ ಸುಳ್ಳುಗಳನ್ನ ಹೇಳೋದಕ್ಕೆ ಶುರು ಮಾಡಿರ್ತಾಳೆ. ಈ ವೆರೋನಿಕಾ ಚಿಕ್ಕ ವಯಸ್ಸಿನಲ್ಲೇ ಒಬ್ಬಳು ದೊಡ್ಡ ಸೈಕೋಪಾತ್ ಮೆಂಟಾಲಿಟಿಯನ್ನ ಹೊಂದಿರ್ತಾಳೆ. ಈಕೆ ತನ್ನ ಜೊತೆ ಆಟವಾಡೋಕೆ ಬರ್ತಿಲ್ಲ ಅಂತ ಚಾಕುವಿನಿಂದ ಚುಚ್ಚಿ ಅವನನ್ನ ಸಾಯಿಸಿ ಬಿಟ್ಟಿರ್ತಾಳೆ. ಹೀಗೆ ಈಕೆ ಬೆಳಿತಾ ಬೆಳಿತಾ ಯಾರನ್ನಾದ್ರೂ ಕೊಲೆ ಮಾಡಿದಾಗ ಅವರು ಒದ್ದಾಡ್ತಿರೋದನ್ನ ನೋಡಿ ಈಕೆಗೆ ಒಂದು ವಿಚಿತ್ರವಾದ ಸುಖ ಸಿಗ್ತಿರುತ್ತೆ. ಗ್ರಿಜರ್ಡ್ ಹಾಗೂ ಮೇರಿಗೆ ತಮ್ಮ ಮಗನನ್ನ ಕೊಲೆ ಮಾಡಿರೋದು ಈ ವೆರೋನಿಕಾನೆ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗಿರುತ್ತೆ. ಆದ್ರೆ ಈಗಾಗಲೇ ಒಬ್ಬ ಮಗನನ್ನ ಕಳೆದುಕೊಂಡಿದ್ದ ಇಬ್ಬರು ಇದರ ಬಗ್ಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡದೆ ತಮ್ಮ ಮಗಳನ್ನ ಹೇಗಾದ್ರೂ ಮಾಡಿ ಸರಿ ಮಾಡಬೇಕು ಅಂತ ಆಕೆಗೆ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಗಳ ಬಳಿ ತೋರಿಸ್ತಾರೆ. ಆದ್ರೆ ಟ್ರೀಟ್ಮೆಂಟ್ ನಿಂದ ಯಾವುದೇ ಪ್ರಯೋಜನನೇ ಆಗೋದಿಲ್ಲ. ಸ್ನೇಹಿತರೆ, ಚಿತ್ರದ ಶುರುವಿನಲ್ಲಿ ಈ ವೆರೋನಿಕಾ ಹಾಗೂ ಒಬ್ಬ ಹುಡುಗ ಕಾರಿನಲ್ಲಿ ಕಿತ್ತಾಡಿಕೊಳ್ತಿದ್ರು ಅಲ್ವಾ. ಆ ಹುಡುಗನಿಗೆ ಖುದ್ದು ಗ್ರಿಜರ್ಡೆ ಕಾಲ್ ಮಾಡಿ ನನ್ನ ಮಗಳು ಒಬ್ಬಳು ಸೈಕೋಪಾತ್, ಆಕೆ ಜೊತೆ ಇದ್ದರೆ ನಿನ್ನನ್ನು ಕೂಡ ಸಾಯಿಸಿ ಬಿಡ್ತಾಳೆ ಅಂತ ಇನ್ಫಾರ್ಮ್ ಮಾಡಿರ್ತಾನೆ. ಇದೇ ಕಾರಣಕ್ಕೆ ಆತ ಆ ದಿನ ಜಾಕ್ ಹೋಗಿ ಅವನಿಗೆ ಹೊಡೆದಾಗ ವೆರೋನಿಕಾಳನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟು ಹೋಗಿರ್ತಾನೆ. ನಂತರ ಈ ವೆರೋನಿಕಾ ಎಲ್ಲಿಗೆ ಹೋದಳು ಅಂತ ಹುಡುಕುತ್ತಾ ಕಾರ್ನಲ್ಲಿ ಬರ್ತಿದ್ದಾಗ ಜಾಕ್ ಹಾಗೂ ವೆರೋನಿಕಾ ರಸ್ತೆಯಲ್ಲಿ ಲಿಫ್ಟ್ ಕೇಳುತ್ತಾ ನಿಂತಿರೋದನ್ನ ನೋಡಿರ್ತಾನೆ. ಹೇಗಾದ್ರೂ ಮಾಡಿ ಈ ಜಾಕ್ ನನ್ನ ವೆರೋನಿಕಾಳ ಕೈಯಿಂದ ಕಾಪಾಡಬೇಕು ಅಂತಾನೆ ತನ್ನ ಬಂಗಲೆಗೆ ಕರೆದುಕೊಂಡು ಬಂದಿರ್ತಾನೆ. ಈ ಜಾಕ್ ಸಾಯೋದನ್ನ ಹೇಗಾದ್ರೂ ಮಾಡಿ ತಪ್ಪಿಸಬೇಕು ಅಂತಾನೆ ಗ್ರಿಜರ್ಡ್ ತನ್ನ ಫ್ರೆಂಡ್ ಆಗಿದ್ದ ಥಾಮಸ್ಗೆ ಕಾಲ್ ಮಾಡಿರ್ತಾನೆ. ಜಾಕ್ಗೆ ಮತ್ತು ಬರುವ ಇಂಜೆಕ್ಷನ್ ಮಾಡಿ ಅವನನ್ನ ಫ್ಯಾಕ್ಟರಿಗೆ ಎಳೆದುಕೊಂಡು ಹೋಗಿ ಅವನನ್ನ ಸಾಯಿಸುವ ರೀತಿ ನಾಟಕ ಮಾಡಿ ಕೊನೆಗೆ ಆತ ತನ್ನ ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಇಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುವ ಹಾಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಸ್ನೇಹಿತರೆ, ಇದರ ಅರ್ಥ ಈ ಗ್ರಿಜರ್ಡ್, ಇವನ ಹೆಂಡತಿ ಹಾಗೂ ಆ ಥಾಮಸ್ ಇವರೆಲ್ಲರೂ ಕೂಡ ಚಿತ್ರದ ಶುರುವಿನಿಂದ ಜಾಕ್ ನನ್ನ ವೆರೋನಿಕಾಳಿಂದ ಕಾಪಾಡಬೇಕು ಅಂತಾನೆ ಪ್ರಯತ್ನ ಪಟ್ಟಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಗ್ರಿಜರ್ಡ್ ಹಾಗೂ ಮೇರಿ ತಮ್ಮ ಮಗಳನ್ನ ಕರೆದುಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸಿಕೊಳ್ತಾರೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಅಮಾಯಕ ಜನಗಳನ್ನ ಸಾಯಿಸ್ತೀಯಾ? ಈಗ ನನ್ನ ಫ್ರೆಂಡ್ ಆಗಿದ್ದ ಥಾಮಸ್ ನನ್ನ ಕೂಡ ಒಳಗಡೆ ಕೊಲೆ ಮಾಡಿಬಿಟ್ಟೆ. ನೀನು ಬೆಳೆದು ದೊಡ್ಡವಳಾದ ನಂತರ ಈ ರೀತಿ ದೊಡ್ಡ ಸೀರಿಯಲ್ ಕಿಲ್ಲರ್ ಆಗ್ತೀಯ ಅಂತ ಗೊತ್ತಿದ್ರೆ ನೀನು ಹುಟ್ಟಿದಾಗಲೇ ನಿನ್ನನ್ನ ಸಾಯಿಸಿ ಬಿಡ್ತಿದ್ವಿ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡು, ಇಲ್ಲಾಂದ್ರೆ ನೀನೆ ಸೀರಿಯಲ್ ಕಿಲ್ಲರ್ ಅಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ ಅಂತ ಹೇಳುತ್ತಿರುವಾಗಲೇ ಜಾಕ್ಗೆ ಪ್ರಜ್ಞೆ ಬಂದು ಅಲ್ಲೇ ಬಿದ್ದಿದ್ದ ಗನ್ ಅನ್ನ ತೆಗೆದುಕೊಂಡು ಹೊರಗಡೆ ಬರ್ತಾನೆ. ಸ್ನೇಹಿತರೆ, ಈ ಜಾಕ್ಗೆ ಏನ್ ಅನ್ಸಿರುತ್ತೆ ಅಂದ್ರೆ ಈ ಗ್ರಿಜರ್ಡ್ ಹಾಗೂ ಅವನ ಹೆಂಡತಿ ಇಬ್ಬರು ಕೂಡ ಸೈಕೋಗಳು. ವೆರೋನಿಕಾಳನ್ನ ಕೊಲೆ ಮಾಡೋದಕ್ಕೆ ಅಂತಾನೆ ಆಕೆಯನ್ನ ತಮ್ಮ ಬಂಗಲೆಗೆ ಎಳೆದುಕೊಂಡು ಹೋಗೋದಕ್ಕೆ ಕಾರಿನಲ್ಲಿ ಕೂರಿಸಿಕೊಂಡಿದ್ದಾರೆ ಅಂತ ಅಂದುಕೊಳ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ಊರಲ್ಲಿ ಆಗಾಗ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಕಿಲ್ಲರ್ ನಮ್ಮ ಮಗಳು ವೆರೋನಿಕಾನೆ ಅಂತ ಹೇಳಬೇಕು ಅನ್ನುವಷ್ಟರಲ್ಲಿ ವೆರೋನಿಕಾ ತನ್ನ ತಾಯಿಗೇನೆ ಗನ್ನಿಂದ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾಳೆ. ನಂತರ ತನ್ನ ತಂದೆ ತನ್ನ ಬಗ್ಗೆ ಏನಾದ್ರೂ ಹೇಳಿ ಬಿಡಬಹುದು ಅಂತ ಅರ್ಜೆಂಟ್ ನಲ್ಲಿ ಅವನ ಬಾಯಿಗೆ ಟೇಪ್ ಅನ್ನ ಕಟ್ಟಿ ಬಿಡ್ತಾಳೆ. ನಂತರ ಅವರಿಬ್ಬರನ್ನ ಅಲ್ಲೇ ಬಿಟ್ಟು ಜಾಕ್ ನನ್ನ ಕರೆದುಕೊಂಡು ಕಾರ್ನಲ್ಲಿ ಹೊರಡ್ತಾಳೆ. ಹೇಗೋ ಮಾಡಿ ಆ ಇಬ್ಬರು ಸೈಕೋಪಾತ್ಗಳ ಕೈಯಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಬಂದ್ವಲ್ಲ ಅಂತ ಖುಷಿ ಪಡುತ್ತಿರುವಾಗಲೇ ವೆರೋನಿಕಾ ಕಾರಿನಲ್ಲಿದ್ದ ಒಂದು ಚಾಕುವನ್ನ ತೆಗೆದುಕೊಂಡು ಜಾಕ್ ನ ಎದೆಗೆ ಚುಚ್ಚಿ ಸಾಯಿಸಿ ಬಿಡ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.